ರೆಮಲ್ ಚಂಡಮಾರುತ ನೂರಾರು ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ. ಪಶ್ಚಿಮ ಬಂಗಾಳದಲ್ಲಿ ಇದುವರೆಗೆ 6 ಮಂದಿಯನ್ನ ಬಲಿ ಪಡೆದಿದೆ. 29ಕ್ಕೂ 20,000ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ರೆಮಲ್ ಸೈಕ್ಲೋನ್ ಯಾವ ಕಡೆ ದಂಡೆತ್ತಿ ಹೊರಟಿದೆ, ಏನೆಲ್ಲ ಅನಾಹುತ ಆಗಿದೆ, ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮನೆಗಳು ಉರುಳಿವೆ, ರಸ್ತೆಗಳು ಮುಳುಗಿವೆ, ವಿದ್ಯುತ್ ಸಂಪರ್ಕ ಬಂದ್, ರೆಮಲ್ ರಣಾರ್ಭಟಕ್ಕೆ ಎಲ್ಲವೂ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಪಶ್ಚಿಮ ಬಂಗಾಳದ ತೀರಕ್ಕೆ ಅಪ್ಪಳಿಸಿದ ದೈತ್ಯ ರೆಮಲ್ ಚಂಡಮಾರುತದ ಅಬ್ಬರಕ್ಕೆ ದೊಡ್ಡ ಅನಾಹುತವೇ ಸಂಭವಿಸಿದೆ. ನಿರಂತರ ಗಾಳಿ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಜನರ ಬದುಕು ಬೀದಿಗೆ ಬಂದಿದೆ. ಈಶಾನ್ಯ ಭಾರತದತ್ತ ದಂಡೆತ್ತಿ ಹೊರಟ ರೆಮಲ್ ಚಂಡಮಾರುತ. ತ್ರಿಪುರಾದಲ್ಲಿ 11 ವಿಮಾನ ರದ್ದು, ಮೇಘಾಲಯದಲ್ಲಿ ಶಾಲೆಗಳಿಗೆ ರಜೆ. ಪಶ್ಚಿಮ ಬಂಗಾಳದಲ್ಲಿ ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. 6 ಜನ ಬಲಿ, 29,000 ಮನೆಗಳಿಗೆ ಹಾನಿ. ಬಂಗಾಳ ಕೊಲ್ಲಿಯಲ್ಲಿ ಎದ್ದ ರೆಮಲ್ ಚಂಡಮಾರುತ ಪಶ್ಚಿಮ ಬಂಗಾಳ ದಾಟಿ ಈಗ ಈಶಾನ್ಯ ರಾಜ್ಯಗಳತ್ತ ಹೊರಟಿದೆ. ನಿರಂತರ ಮಳೆ ಹಾಗೂ ಬಿರುಗಾಳಿಯಿಂದ ಪಶ್ಚಿಮ ಬಂಗಾಳದಲ್ಲಿ 6 ಮಂದಿ ಮೃತಪಟ್ಟಿದ್ದು, 29,000ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿವೆ. 1,700 ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದ್ರಿಂದ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. 77,000ಕ್ಕೂ ಹೆಚ್ಚು ಮಂದಿ ಸುರಕ್ಷಿತ ಕೇಂದ್ರಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಪಶ್ಚಿಮ ಬಂಗಾಳ ದಾಟಿ ತ್ರಿಪುರಾ ಮತ್ತು ಮೇಘಾಲಯಕ್ಕೆ ರೆಮಲ್ ಸೈಕ್ಲೋನ್ ಕಾಟ ಶುರುವಾಗಿದೆ. ತ್ರಿಪುರಾದ 11 ವಿಮಾನಗಳನ್ನ ರದ್ದು ಮಾಡಲಾಗಿದೆ. 6 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಮೇಘಾಲಯದ ಎಲ್ಲಾ ಜಿಲ್ಲೆಗಳಲ್ಲೂ ಶಾಲೆಗಳಿಗೆ ಇಂದು ರಜೆ ಘೋಷಿಸಲಾಗಿದೆ. ಕನ್ನಡಿಗರಿಗೂ ತಟ್ಟಿದ ರೆಮಲ್ ಸೈಕ್ಲೋನ್ ಎಫೆಕ್ಟ್. ರೆಮಲ್ ಚಂಡಮಾರುತದ ಎಫೆಕ್ಟ್ ಅಂಡಮಾನ್ ನಿಕೋಬಾರ್ನಲ್ಲಿರೋ ಕನ್ನಡಿಗರಿಗೆ ತಟ್ಟಿದೆ. ವಿಮಾನ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಹೀಗಾಗಿ ಮೈಸೂರು, ದಾವಣಗೆರೆಯಿಂದ ತೆರಳಿದ್ದ 180ಕ್ಕೂ ಹೆಚ್ಚು ಕನ್ನಡಿಗರು ಆಹಾರ ನೀರು ಸಿಗದೆ ಪರದಾಡ್ತಿದ್ದಾರೆ. ಐದು ದಿನಗಳಲ್ಲಿ ಕೇರಳಕ್ಕೆ ನೈಋತ್ಯ ಮುಂಗಾರು ಪ್ರವೇಶ. ಉತ್ತಮ ಮಳೆಯಾಗುವ ಮುನ್ಸೂಚನೆ ಕೊಟ್ಟ ಐಎಂಡಿ. ಒಂದೆಡೆ ಸೈಕ್ಲೋನ್ ಇದ್ರೆ ಇತ್ತ ನೈಋತ್ಯ ಮಾನ್ಸೂನ್ ಗುಡ್ ನ್ಯೂಸ್ ಸಿಕ್ಕಿದೆ. 5 ದಿನಗಳಲ್ಲಿ ಕೇರಳಕ್ಕೆ ಮುಂಗಾರು ಪ್ರವೇಶ ಮಾಡಲಿದೆ. ಕರ್ನಾಟಕಕ್ಕೂ 1-2 ದಿನದ ವ್ಯತ್ಯಾಸದಲ್ಲಿ ಮುಂಗಾರು ಪ್ರವೇಶಿಸಲಿದೆ. ಈ ಬಾರಿ ಉತ್ತಮ ಮಳೆಯಾಗುತ್ತೆ ಅಂತ ಕೇಂದ್ರ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.